Divine Grace Igniter. ನಾಳೆಯ ಚಿಂತೆ ನಿನಗೆ ಬೇಡ. ವನದ ಸಂತ ಅಂತೋನಿಯವರ ಜೀವನದಲ್ಲಿ ನಡೆದಂತಹ ಒಂದು ಮಹತ್ತರವಾದ ಘಟನೆ ಈಗ ನಿಮ್ಮ ಮುಂದೆ. ದೇವವಾಕ್ಯದ ವರ್ಚಸ್ಸು ವನದ ಸಂತ ಅಂತೋನಿಯವರ ಜೀವನದ ಮೇಲೆ ಮಹತ್ತರವಾದ ಪರಿಣಾಮವನ್ನು ಬೀರಿತು. ಅಕಾಲ ಮರಣಕ್ಕೆ ತುತ್ತಾದ ಮಾತಾಪಿತರರು ಅಂತೋನಿಯವರ ಪಾಲಿಗೆ ಬಿಟ್ಟು ಹೋದದ್ದು ಆತನ ಮುದ್ದಿನ ತಂಗಿ ಮತ್ತು ಪಿತ್ರಾರ್ಜಿತ ಆಸ್ತಿ ಮಾತ್ರ. ದೈವ ಭಕ್ತರಾಗಿದ್ದ ಅಂತೋನಿಯವರು ಬೈಬಲ್ ಗ್ರಂಥವನ್ನು ಪಠಿಸುತ್ತಿದ್ದಾಗ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ ಎಂಬ ಯೇಸುವಿನ ಮಾತುಗಳು ಅಂತೋನಿಯವರ ಮೇಲೆ ಪ್ರಬಲವಾಗಿ ಪರಿಣಾಮವನ್ನು ಉಂಟು ಮಾಡಿದವು. ಅಂತೋನಿಯವರು ತಮ್ಮ ಜೀವನಾಂಶಕ್ಕೆ ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನು ಮಾತ್ರ ಇಟ್ಟುಕೊಂಡು ಮಿಕ್ಕಿದ್ದೆಲ್ಲವನ್ನು ಬಡ ಜನತೆಗೆ ಧಾರಾಳ ಮನಸ್ಸಿನಿಂದ ಹಂಚಿಬಿಟ್ಟರು. ಮತ್ತೊಂದು ದಿನ ಅದೇ ಬೈಬಲ್ ಗ್ರಂಥವನ್ನು ಪಠಿಸುತ್ತಿದ್ದಾಗ, ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡೇ ಇಂದಿಗೆ ಸಾಕು ಎಂಬ ಯೇಸುವಿನ ಮತ್ತೊಂದು ನುಡಿಮುತ್ತು ಕೇಳಿಸಿತು. ಆ ನುಡಿಮುತ್ತು ಅಂತೋನಿಯವರ ಮೇಲೆ ಅದೆಷ್ಟು ಅಗಾಧ ಪರಿಣಾಮ ಬೀರಿತೆಂದರೆ, ಅವರು ತಮ್ಮ ಒಬ್ಬಳೇ ಮುದ್ದಿನ ತಂಗಿಯನ್ನು ಕನ್ಯಾಸ್ತ್ರೀ ಮಠಕ್ಕೆ ಸೇರಿಸಿ ತಾವು ಕೂಡ ಸನ್ಯಾಸಿ ಜೀವನವನ್ನು ಕೈಗೊಂಡರು. ವನದ ಸಂತ ಅಂತೋನಿಯವರ ಹಾಗೆ ನಾವು ನಾಳೆಯ ಚಿಂತೆ ಮಾಡದೆ ಇಂದಿನ ದಿನ ಮಾಡಬೇಕಾದ ಉತ್ತಮ ಕಾರ್ಯದ ಬಗ್ಗೆ ಆಲೋಚಿಸಬೇಕಾಗಿದೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.